ನಮಸ್ಕಾರ. ಎಲ್ಲರಿಗೂ ಎಸ್ ಪಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶ್ವೇತಪ್ರಿಯಾ. ಇವತ್ತು ನಾವಿಲ್ಲಿ ಬಂದಿರೋದು ಇಸ್ಕಾನ್ ಟೆಂಪಲ್ಗೆ. ಇದು ಬೆಂಗಳೂರಿನಲ್ಲಿರುವಂಥ ಒಂದು ಇಸ್ಕಾನ್ ಟೆಂಪಲಲ್ಲಿ ಇದು ಒಂದು ದೊಡ್ಡ ಇಸ್ಕಾನ್ ಟೆಂಪಲ್ಲು. ಇದಿರೋದು ಬಂದು ಕನಕಪುರ ರೋಡಲ್ಲಿ. ಇಲ್ಲಿ ದೊಡ್ಡ ಕಲ್ಸಂದ ಅಂತ ಇದೆ. ಅಲ್ಲಿ ಇದಕ್ಕೆ ಇಸ್ಕಾನ್ ಟೆಂಪಲ್ ಅಂತಲೂ ಅಂತಾರೆ ಮತ್ತು ವೈಕುಂಠ ಹಿಲ್ ಅಂತಲೂ ಅಂತಾರೆ. ಇದು ನೀವು ಬರಬೇಕಾದ್ರೆ ನೀವು ಒಂದು ಮೆಟ್ರೋ ಹಿಡಿದು ದೊಡ್ಡ ಕಲ್ಸಂದಕ್ಕೆ ಬಂದು ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಅಲ್ಲಿ ವಾಕೇಬಲ್ ಡಿಸ್ಟೆನ್ಸಿಂದ ನೀವು ವಾಕ್ ತೊಗೊಂಡಾದ್ರೂ ಬರ್ಬೋದು, ಅಥವಾ ರ್ಯಾಪಿಡೋ ರಿಕ್ಷಾ ಏನಾದರೂ ತೊಗೊಂಡು ಹತ್ಕೊಂಡು ಒಂದು 2 ಮಿನಿಟ್ಸಲ್ಲಿ ರೀಚ್ ಆಗ್ತೀರಾ ಇಲ್ಲಿ. ಸೊ ಇವತ್ತು ಆ್ಯಕ್ಚುಲಿ ನಾನು ಬಂದಿದ್ದು ಕ್ಲೋಸಿಂಗ್ ಟೈಮ್ಗೆ. ಆಲ್ಮೋಸ್ಟ್ 8 o'clock ಬಂದು ರೀಚ್ ಆಗಿದ್ದು. 8:30ಗೆ ಅದು ಕ್ಲೋಸ್ ಆಗುತ್ತೆ. ಸೊ ಎಲ್ಲರೂ ಹರಿಯಲ್ಲಿ ದರ್ಶನಕ್ಕೆ ಓಡ್ತಾ ಇದ್ದಾರೆ. ಇದರಲ್ಲಿ ಇಸ್ಕಾನ್ ಟೆಂಪಲ್ಲೂ ಅಂತ ಇದೆ. ಇದರಲ್ಲಿ ನಮಗೆ ಹೋದ ತಕ್ಷಣ ಎಂಟ್ರೆನ್ಸಲ್ಲಿ ರಾಧೆ ಕೃಷ್ಣ ಮತ್ತು ಬಲರಾಮರ ದರ್ಶನ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಆಗಿ ಭಜನೆ ಸ್ಟಾರ್ಟ್ ಇರುತ್ತೆ. ತುಂಬ ಒಳ್ಳೆ ವ್ಯೂ ಇದೆ ಅಕ್ಕಪಕ್ಕದಲ್ಲಿ. ಯಾಕಂದರೆ ಇದಿರೋದು ಇಷ್ಟು ಹೈಟ್ ಮೇಲೆ, ಹಿಲ್ ಮೇಲೆ ಇರೋದು. ಇದಕ್ಕೆ ಇಸ್ಕಾನ್ ವೈಕುಂಠ ಹಿಲ್ ಅಂತಲೇ ಹೇಳ್ತಾರೆ. ನಾನು ಒಳಗೆ ಹೋದ್ಮೇಲೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅಲ್ಲಿರೋದು ಆ್ಯಕ್ಚುಲಿ ದೇವಸ್ಥಾನ ರಾಧಾಕೃಷ್ಣ ಮತ್ತು ಬಲರಾಮರ ದರ್ಶನ ಆಗುತ್ತೆ. ಅಲ್ಲಿ ಕಂಟಿನ್ಯೂ ಆಗಿ ನಿಮಗೆ ಭಜನೆ ಇರುತ್ತೆ. ಇದು ಎಂಟ್ರೆನ್ಸಲ್ಲಿ ಫಸ್ಟು ಅದೇ ದೇವರು ಇರುತ್ತಾರೆ. ನಾವೀಗ ಅದೇ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಇದು ನಾನು ಹೊರಗಡೆ ಸ್ಟ್ರಕ್ಚರ್ಸ್ ಮಾತ್ರ ನಿಮಗೆ ತೋರಿಸ್ಬೋದು. ಎಲ್ಲ ಭಕ್ತಾದಿಗಳು ಹಾದಿಯಲ್ಲಿದ್ದಾರೆ. ಮತ್ತು ಇಲ್ಲಿ ಏಜ್ ಆದವ್ರಿಗೆ ಡೈರೆಕ್ಟಾಗಿ ದರ್ಶನ ಇದೆ. ಮತ್ತು ವೀಲ್ ಚೇರ್ ಕೂಡ ಲಭ್ಯ ಇದೆ. ನೀವು ವೀಲ್ ಚೇರಲ್ಲಿ ಎಂಟ್ರೆನ್ಸಲ್ಲಿನೇ ಕೇಳಿಬಿಟ್ರೆ ಸಾಕು, ಅವರು ವೀಲ್ ಚೇರ್ ಅರೇಂಜ್ ಮಾಡಿಕೊಡ್ತಾರೆ. ಸೊ ಅಲ್ಲಿಂದ ಅವ್ರ ಜೊತೆ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಜೊತೆ ಹೋಗ್ಬೋದು. ನೋ ಪ್ರಾಬ್ಲಮ್, ಎಂಟ್ರೆನ್ಸಲ್ಲಿ ಹೋಗ್ಬೋದು. ಇಲ್ಲ ಅಂತಂದರೆ ಆರಾಮಾಗಿ ನಿಧಾನವಾಗಿ ನಡ್ಕೊಂಡು ಹೋಗ್ಬೋದು. ಅಷ್ಟೊಂದೇನು ದೂರಿಲ್ಲ ಒಳಗಡೆ ಹೋಗಲಿಕ್ಕೆ. ಅಂದರೆ ವಿಶೇಷ ದಿನಗಳಲ್ಲಿ ಮಾತ್ರ ತುಂಬ ರಶ್ ಇದ್ದ ಟೈಮಲ್ಲಿ ನಿಮಗೆ ಶಾರ್ಟ್ಕಟ್ಟಲ್ಲಿ ಸಿಗೋದಿಲ್ಲ ಒಳಗಡೆ ಹೋಗಲಿಕ್ಕೆ. ಸೊ ಆವಾಗ ನೀವು ವೀಲ್ ಚೇರ್ ತೊಗೊಂಡು ಒಂದು ವೃದ್ಧರಿಗೆ, ವಯಸ್ಸಾದವ್ರಿಗೆ ಹಾಗೆ ಕರ್ಕೊಂಡು ಹೋಗ್ಬೋದು. ಇಲ್ಲಿಂದ ನಾನು ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅಲೌಡ್ ಇಲ್ಲ. ಈಗ ಎದುರುಗಡೆ ಕಾಣೋದು ನಮಗೆ ಇಸ್ಕಾನ್ ಟೆಂಪಲ್ಲು. ಅಲ್ಲಿಂದ ನಾನು ದರ್ಶನ ತೊಗೊಂಡು ಮೇಲ್ಗಡೆ ಹತ್ತಿ ಬಂದೆ. ಮೇಲ್ಗಡೆ ಈಗ ನಾವು ಇಲ್ಲಿ ಎದುರುಗಡೆ ಕಾಣೋದು ಅಲ್ಲಿ ಚಪ್ರತ ಇದೆ ಅಲ್ವಾ, ಅದೆಲ್ಲ ಅಲ್ಲಿರೋದು ಇನ್ಸೈಡು ಏನು ಜೈ ಹನುಮಾನದ್ದು ಟೆಂಪಲ್ ಇದೆ. ಆಮೇಲೆ ಇದು ನೋಡಿ, ಮೇಲ್ಗಡೆ ಬಂದಮೇಲೆ ತುಂಬ ಸುಂದರವಾದ ವ್ಯೂ ಇದೆ ಆ್ಯಕ್ಚುಲಿ. ಅದು ಎಲ್ಲ ಕಡೆ ಲೈಟಿಂಗ್ಸ್ ಇದೆ. ಬೆಂಗಳೂರದೆಲ್ಲನೂ ನೀವು ಹಿಲ್ ಮೇಲೆ ನಿಂತು ನೋಡ್ಬೋದು, ಹಾಗಿದೆ. ಮತ್ತು ಈ ಟೆಂಪಲ್ ಇದೆ, ಇದು ನಿಮ್ಮ ಎಡಭಾಗದಿಂದ ಅಲ್ಲಿ ಎಂಟ್ರೆನ್ಸ್ ಹೋದರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದೆ. ತುಂಬ ಅದ್ಭುತವಾದ ಭವ್ಯವಾದ ಮೂರ್ತಿ ಇದೆ. ನಿಮಗೆ ತಿರುಪತಿಯಲ್ಲಿ ಹೋಗಿ ಬಾಲಾಜಿ ದರ್ಶನ, ತಿರುಪತಿ ದರ್ಶನ ಮಾಡಿದಷ್ಟೇ ಅನುಭವ ಆಗುತ್ತೆ. ನಾನು ಆಲ್ರೆಡಿ ದರ್ಶನ ಮುಗಿಸಿ ಒಳಗಡೆ ಬಂದಿದ್ದು. ಹೊರಗಡೆ ಬಂದೆ ಇವಾಗ. ಅಲ್ಲೇ ಹೊರಗಡೆ ಎಂಟ್ರೆನ್ಸು ನಿಮಗೆ ಬಾಗಿಲು ಕಾಣುತ್ತೆ. ಇಲ್ಲಿಂದ ಮತ್ತೆ ನಾವು ವಿಡಿಯೋ ತೊಗೋಬೋದು ಅಂತ ಮಾಡಿದ್ದು. ತುಂಬ ಒಳ್ಳೆಯ ಟೆಂಪಲ್ ಇದೆ. ಮತ್ತು ನೈಟಲ್ಲಿ ಬಂದು ಮಾತ್ರ ಇದು ಲೈಟಿಂಗು ಅದು ಇದು ಸೀನು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಹೊರಗಡೆಯಿಂದ ಮತ್ತು ಇನ್ನೊಂದು ಒಳಗೆ ಈ ಒಂದು ಸಲ ಬಾಲಾಜಿ ಟೆಂಪಲ್ ದರ್ಶನ ಆದ ತಕ್ಷಣ ಎಲ್ಲ ಸರೌಂಡಿಂಗು ಮತ್ತೆ 4 ಟೆಂಪಲ್ಸ್ ಇದೆ. ಅದರಲ್ಲಿ ಇದು ಕೂಡ ಒಂದು. ಇಲ್ಲಿ ಎದುರುಗಡೆ ಕಾಣ್ತಾ ಇರೋದು ಮತ್ತು ದೇವಿ ಪದ್ಮಾವತಿ ಟೆಂಪಲ್ ಇದೆ. ಮೂರ್ತಿ ಮಾತ್ರ ಎದ್ದು ಬರುವಂಗಿದೆ ಆ್ಯಕ್ಚುಲಿ. ನೀವು ಅಲ್ಲಿ ಆ ಸೈಡ್ ಹೋಗಿ ಅಲ್ಲಿ ದರ್ಶನ ಮಾತ್ರ ಮಾಡ್ಕೋಬೋದು. ಆ ಮೂರ್ತಿ ಎದುರುಗಡೆನೇ ಇನ್ನೊಂದು ನಮಗೆ ಎಕ್ಸಾಕ್ಟ್ಲಿ ಎದುರುಗಡೆ ಕಾಣೋದು ಅದು ನರಸಿಂಹ ಟೆಂಪಲ್ಲೂ ತುಂಬ ಚೆನ್ನಾಗಿದೆ. ಸೊ ನನಗೆ ಅಲ್ಲಿ ನಾವು ವಿಡಿಯೋ ಮತ್ತು ಕ್ಯಾಮ್ರಾಸ್ಗೂ ಅಲವಿಲ್ಲ ಅಂತ ಹೇಳಿ ನಾನು ತೋರಿಸ್ತಾ ಇಲ್ಲ. ಇಲ್ಲಿಂದ ನಾವು ದರ್ಶನ ಮುಗಿಸಿ ಅದೆರಡತ್ತೂ ದರ್ಶನ ಮುಗಿಸಿ ಒಳಗಡೆ ಬಂದರೆ ಇಲ್ಲಿ ಅವರು ಎಲ್ಲ ಇಸ್ಕಾನ್ ಟೆಂಪಲಲ್ಲಿ ನಾವು ನೋಡ್ತಾ ಇರೋದೇನು, ಅಲ್ಲಿ ಭಗವದ್ಗೀತೆ ಪುಸ್ತಕಗಳು, ಆಮೇಲೆ ಕೃಷ್ಣನ ಎಲ್ಲ ರಿಲೇಟೆಡ್ ಬುಕ್ಸ್ ಆಗಲಿ, ಫೋಟೋಸ್ ಆಗಲಿ, ಗಂಟೆಗಳಾಗಲಿ, ಜಪಮಾಲ ಮತ್ತು ಚಿಕ್ಕ ಚಿಕ್ಕ ಮೂರ್ತಿಗಳು ಎಲ್ಲ ಚೆನ್ನಾಗಿ
ಇಲ್ಲೆಲ್ಲ ಅವರು ನೀವು ಬೇಕಾದದ್ದನ್ನು ನಾವು ಬಾಯ್ ಮಾಡ್ಕೋಬೋದು. ಮತ್ತು ಬೇಕಾದಂಥ ಸ್ವೀಟು ಆ್ಯಸ್ ಎ ಪ್ರಸಾದ ನೀವು ಬೇರೆ ಕಡೆ ತೊಗೊಂಡು ಹೋಗ್ಬೇಕಂತಂದರೆ ಇಲ್ಲಿ ಎಲ್ಲನೂ ಪ್ರಸಾದ ಕೌಂಟರ್ ಇದೆ. ನೀವು ಏನಾದರೂ ಬಾಯ್ ಮಾಡ್ಬೋದು. ಇಲ್ಲಿರೋದು ಮಾತ್ರ ನೀವು ದುಡ್ಡು ಕೊಟ್ಟೇ ತೊಗೋಬೇಕು. ಆಮೇಲೆ ಇಲ್ಲಿಂದ ನೋಡಿ ಎಲ್ಲ ಜನರು ಫೋಟೋ ತೆಗಿತಾ ಇದ್ದಾರೆ. ಯಾಕಂದರೆ ಅಷ್ಟು ಚೆನ್ನಾಗಿ ವೀವ್ ಇದೆ. ಹೊರಗಡೆ ಬಂದ ತಕ್ಷಣ ತಂಪು ಗಾಳಿ, ಹೈಟ್ ಮೇಲಿರೋದ್ರಿಂದ ನಿಮಗೆ ಪೂರ್ತಿ ಬೆಂಗಳೂರು ವ್ಯೂ ಕಾಣುತ್ತೆ. ಅಕ್ಕಪಕ್ಕದೆಲ್ಲ ವ್ಯೂ ಕಾಣುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾವೀಗ ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಟಿರೋದು. ಇಲ್ಲಿ ಕೆಳಗಡೆ ಹೋದ್ಮೇಲೆ ನಿಮಗೆ ಧ್ಯಾನ ಮಂದಿರ ಸಿಗುತ್ತೆ. ಇಲ್ಲಿ ಅವರೇ ಜಪಮಾಲೆನೂ ಅವರೇ ಕೊಡ್ತಾರೆ. ಇಲ್ಲಿ ಧ್ಯಾನ ಮಂದಿರದಲ್ಲಿ ನೀವು ಬೇಕಂತಂದರೆ ಕೂತ್ಕೊಂಡು ಅದು ಕೃಷ್ಣನ ಜಪ ಮಾಡಿ ಅವ್ರು ಹೇಳ್ಕೊಡ್ತಾರೆ. ಏನು ಜಪ ಹೇಗೆ ಮಾಡೋದಂತ ಕೂಡ ಅವ್ರು ಹೇಳ್ಕೊಡ್ತಾರೆ. ಅಲ್ಲಿ ಕೂತ್ಕೊಂಡು ಆರಾಮಾಗಿ ಜಪ ಮಾಡ್ಬೋದು. ಜಪ ಮಾಡಿ ಮನಸ್ಸಿಗೆ ನೆಮ್ಮದಿ ಆದಮೇಲೆ ಆ ಜಪಮಾಲೆಯನ್ನು ರಿಟರ್ನ್ ಅವರಿಗೆ ಕೊಟ್ಟು, ಇಲ್ಲಿದೆ ನೋಡಿ ಧ್ಯಾನ ಮಂದಿರ ಅಂತ ತೋರಿಸ್ತಾ ಇದ್ದೀರಲ್ವ, ಸೊ ಜಪಮಾಲೆಯನ್ನು ಕೊಟ್ಟು ತಿರ್ಗಿ ಆಮೇಲೆ ನೀವು ಹೋಗ್ಬೋದು. ನಾನು ಒಳಗೆ ಹೋದ ತಕ್ಷಣ ಇವಾಗ ಅದು ಒಂದು ಧ್ಯಾನ ಮಂದಿರವನ್ನು ತೋರಿಸ್ತೀನಿ. ಅವ್ರು ಹೇಳ್ತಿರ್ತಾರೆ ನಿಮಗೆ ಹೇಗೆ ಮಾಡಬೇಕು ಅಂತ. ಆ್ಯಕ್ಚುಲಿ ಇವತ್ತು ಬಂದಿದ್ದು ನಾನು ತುಂಬ ಲೇಟಾಗಿ, ಸೊ ಅಲ್ಲಿ ಕೌಂಟರ್ ಕ್ಲೋಸ್ ಆಗಿದೆ ಎಲ್ಲ ಹತ್ರ. ಮತ್ತು ಇಲ್ಲಿ ವಾಲಂಟಿಯರ್ಸ್ ಅಂತ ಇರ್ತಾರೆ. ತುಂಬ ಜನ ಕೆಲಸ ಮಾಡಬೇಕಲ್ಲ, ವಿಶೇಷವಾದ ದಿನಗಳಲ್ಲಿ ಮಾತ್ರ ತುಂಬ ಜನ ವಾಲಂಟಿಯರ್ಸ್ ಸಿಗ್ತಾರೆ. ಅವರಿಗೋಸ್ಕರ ಪ್ರಸಾದ ಬೇರೆ ಪ್ರಸಾದನೂ ಇರುತ್ತೆ. ವಾಲಂಟಿಯರ್ ಆಗಿ ಎಕ್ಸೆಸ್ ಪ್ರಸಾದ ಇದ್ದರೆ ಇಲ್ಲಿ ಒಂದು 50 ರೂಪಿ ಟೋಕನ್ ಕೊಟ್ಟು 50 or 60 ರೂಪಿ ಟೋಕನ್ ಕೊಟ್ಟು ನಿಮಗೆ ಪ್ರಸಾದನೂ ಸಿಗುತ್ತೆ. ಅದು ಎವ್ರಿ ಟೈಮ್ ಸಿಗುತ್ತೆ ಅಂತ ಹೇಳಿಕ್ಕೆ ಬರೋಂಗಿಲ್ಲ. ಅವ್ರಿಗೆ ಎಕ್ಸೆಸ್ ಆದಮೇಲೆ ಅಷ್ಟೇ ಹೊರಗಿನವರಿಗೆ ಭಕ್ತಾದಿಗಳಿಗೆ ಪ್ರಸಾದ ಕೊಡ್ತಾರೆ. ಇಲ್ಲ ಅಂತಂದರೆ ಪ್ರತಿದಿನ ನಿಮಗೆ ಒಂದು ಸಲ ಟೆಂಪಲ್ ಓಪನ್ ಆದ ತಕ್ಷಣ ತಿರ್ಗಾ ಬರೋ ಮಟನೂ ಕ್ಲೋಸ್ ಆಗೋ ಮಟನೂ ಒಂದು ಚಿಕ್ಕ ಬೌಲಲ್ಲಿ ಪ್ರಸಾದನ ಕೊಡ್ತಿರ್ತಾರೆ. ಅದರಲ್ಲಿ ಶಿರಾ ಅಂತ ಹೇಳ್ತೀವಲ್ಲ ನಾವು, ಅದು ಇರುತ್ತೆ. ಮತ್ತು ಕಿಚಡಿ ಇರುತ್ತೆ, ಮತ್ತು ಮಸಾಲ ರೈಸು ಅಂಥದ್ದು ಯಾವಾಗಲೂ ಅದು ಫ್ರೀಯಾಗಿ ಪ್ರತಿದಿನ ಕೊಡ್ತಾರೆ. ಮತ್ತು ಶನಿವಾರ ತುಂಬ ರಶ್ ಇರುತ್ತೆ ಇಲ್ಲಿ, ಮತ್ತು ವಿಶೇಷವಾದ ದಿನಗಳಲ್ಲಿ ತುಂಬ ರಶ್ ಇರುತ್ತೆ. ನಾವು ಹಿಂದ್ಗಡೆ ನೋಡ್ತಾ ಇರೋದು, ನಾವೆಲ್ಲ ದರ್ಶನ ಮುಗಿಸಿ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಅಲ್ಲಿ ನನ್ನ ಮಗಳಿದ್ದಾಳೆ, ಮಗ ಗಾಡಿಯಲ್ಲಿ ಬರ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು.